ಏನೋ ಚಿಕ್ಕೋಡಿ ಬೈಪಾಸ್ ರಸ್ತೆಯನ್ನ ಏನು ನಮ್ಮ ಇವತ್ತು ಗೋಡ್ರು ಟು ಬಿಜಾಪುರ ರಸ್ತೆ ಮಾಡ್ತಾ ಇದ್ದಾರೆ. 10 ಕೋಟಿ 5 ಕೋಟಿ ಕಿಮ್ಮತ್ ಆಗ್ತಕ್ಕಂಥ ಭೂಮಿಯನ್ನು ಬರೀ 35 ಲಕ್ಷ ರೂಪಾಯಿ ಭೂಮಿ ತಗೋತಾರು. ಅವ್ರಿಗೆ 10 ಕೋಟಿ 5 ಕೋಟಿ ಪರಿಹಾರ ಕೊಟ್ರ ಮಾತ್ರ ಭೂಮಿ ಕೊಡವ್ರ, ಇಲ್ಲ ಭೂಮಿ ಕೊಡಂಗಿಲ್ಲ ಅನ್ನುವಂಥ ಹೋರಾಟನ ಇವತ್ತು ಮಾಡ್ತಾ ಇದೀವಿ. ಹನುಮಾನ್ ಏತ್ ನೀರಾವರಿ ಯೋಜನೆ ಸುಮಾರು 80 ವರ್ಷದ ವಿಳಂಬ ಆಗೈತಿ, ಇನ್ನೂ ಆಗಿಲ್ಲ. ಆ ಯೋಜನೆ ಪ್ರಾರಂಭ ಆಗಬೇಕು. ಶಿವಶಕ್ತಿ ಏತ್ ನೀರಾವರಿ ಇರ್ಬೋದು, ಕರ್ಗಾಮ್ ಏತ್ ನೀರಾವರಿ ಇರ್ಬೋದು, ಮತ್ತು ಕೊಟಬಾಗಿ ಏತ್ ನೀರಾವರಿಯನ್ನ ಕೂಡ ಟೇಲೆಯನ್ನು ಮುಟ್ಟಬೇಕಾಗೈತಿ. ಅದೇ ರೀತಿ ಹೊಸದಾಗಿ CBC ಕಿನಾಲ ಏನದು ರಾಯಬಾಗ, ಚಿಕ್ಕೋಡಿ, ಹುಕ್ಕೇರಿ 3 ತಾಲೂಕಿಗೆ ಹಿರಣ್ಯಕೇಶಿ ವೇಸ್ಟ್ ನೀರು ಹೊಂಟತೀಗ. ಅಲ್ಲಿಂದ ಲಿಫ್ಟ್ ಮಾಡಿ ಈಗ 4 ತಿಂಗಳ ಹೊಸ ಯೋಜನೆಯನ್ನ ಜಾರಿಗೆ ಮಾಡಬೇಕು ಅನ್ನುವಂಥ ಹಲವಾರು ಈ ಭಾಗದ ಈ ನೀರಾವರಿ ಯೋಜನೆಗಳನ್ನ ಮಾಡಬೇಕಾಗೈತಿ. ಇವತ್ತು ಮಹಾರಾಷ್ಟ್ರದವ್ರು ಇಲ್ಲಿ ಬಂದ ನೀರನ್ನು ಒಯ್ಯತಾರ. ಕರ್ನಾಟಕದಾಗ ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಏನಾಗೈತಿ? ಗಣೇಶ್ ಹುಕ್ಕೇರಿ ಸಾಹೇಬ್ರು ಇರ್ಬೋದು, ಐವಳಿ ಸಾಹೇಬ್ರು ಇರ್ಬೋದು, ಇಲ್ಲಿ ಕತ್ತಿಯವ್ರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರು ಇರ್ಬೋದು, ತಾವು ಯಾಕೆ ನೀರಾವರಿಯ ಬದಲು ಗಂಭೀರತೆ ಇಲ್ಲ? ಕೃಷ್ಣ, ಮಲಪ್ರಭಾ, ಕೃಷ್ಣ 3-4 ನದಿಗಳ ಇವತ್ತು ನೀರು ಲಕ್ಷಾಂತರ ಕ್ಯೂಸೆಸ್ ವೇಸ್ಟ್ ಆಗಿ ಹೊಂಟದ್ಯ. ಈ ಭಾಗದ ನನ್ನ ರೈತ ದೇವರುಗಳು ಬೀದಿ ಒಳಗದಾವ, ಕುಡಿಯಾಕ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಹನುಮಾನ್ ಏತ್ ನೀರಾವರಿ ಅಂತ 15 ಹಳ್ಳಿಗಳಿಗೆ ನೀರಿಲ್ಲ. ತಕ್ಷಣ ನೀರಾವರಿ ಮಾಡ್ಬೇಕಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಲವಾರು ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಹೋರಾಟ ಸುಮಾರು ಇಡೀ ಜಿಲ್ಲೆಯಿಂದ ಇನ್ನೂ ಕೂಡ ರೈತರು ಭಾಗವಹಿಸಿದ್ದರು. ಈ ಸಮಸ್ಯೆ ಬಗೆಹರುವವರೆಗೆ ಈ ಹೋರಾಟ ಇರ್ತತಿ. ಇಲ್ಲಿ ಜಾನುವಾರುಗಳನ್ನ ದನಗಳನ್ನ ಕಟ್ಟಿ ಆಗುವತ್ತಕ್ಕೆ ಇವತ್ತು ಹೋರಾಟ ಮಾಡತ್ತು. ಸರ್ಕಾರ ಎಚ್ಚೆತ್ತ ಜಿಲ್ಲಾಧಿಕಾರಿ ಅವರು, ಜಿಲ್ಲಾ ಉಸ್ತುವಾರಿ ಅವರು, ಎಲ್ಲ ಶಾಸಕರು ಕೂಡ ಇಲ್ಲಿ ಬಂದು ಭಾಗವಹಿಸಿ ಈ ಚಳವಳಿಯನ್ನ ಗೌರವಿಸಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ. ಇವತ್ತು ನಾವು ಮನವಿ ವಿಚಾರ ಇಲ್ಲ, ಈಗಾಗಲೇ ಮನವಿಯನ್ನ ಸರ್ಕಾರಕ್ಕೆ ಕೊಟ್ಟದು. ಇವೇನು ಯೋಜನೆ ಆಗದಾವು ಜಾರಿಗೆ ಆಗ್ಬೇಕಾಗಿತ್ತು, ಭರವಸೆ ಕೊಡ್ಬೇಕು. ಅದಕ್ಕೆ ಇವತ್ತು ಈ ಭಾಗದ ಶಾಸಕರು ಭರವಸೆ ಕೊಡಬೇಕು, ಅಧಿಕಾರಿ ಕೊಡಬೇಕು, ಜಿಲ್ಲಾಧಿಕಾರಿ ಅವರು ಕೂಡ ಬಂದು ಕೊಡಬೇಕಾಗೈತಿ. ಅದ್ರ ಸಂಬಂಧ ಪ್ರತಿಭಟನೆ ಪ್ರಾರಂಭ ಆಗೈತಿ. ದಯವಿಟ್ಟು ಚಳವಳಿಯನ್ನು ಗೌರವಿಸಬೇಕು. ಪ್ರತಿಭಟನೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗುವವರೆಗೆ ಈ ಚಿಕ್ಕೋಡಿ ಏನು ಹೆದ್ದಾರಿ ಹೋಗ್ತಾ ಇದೆ 10 ಕೋಟಿ 5 ಕೋಟಿ ಏನು ಕಿಮ್ಮತ್ ಆಕತಿ. ಹಣ ಕೊಟ್ರೆ ಭೂಮಿ ಕೊಡೋರು, ಇಲ್ಲ ಭೂಮಿ ಕೊಡುದಿಲ್ಲ. ಯಾರಪ್ಪ ಬಂದ್ರು ಕೊಡುದಿಲ್ಲ, ಎಂತ ಕಾನೂನು ಬಂದ್ರು ಕೊಡುದಿಲ್ಲ. ಕಾನೂನ ಈ ಬಡವರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲತ್ತೇಳಿ ಕಾನೂನು ಐತಿ, ರೈತರಿಗೆ ಓರಿ ಮೇಲೆ ಮಾಡಕ್ಕೆ ಕಾನೂನಲ್ಲ ಅನ್ನುವಂಥ ಸರ್ಕಾರಕ್ಕೆ ಎಚ್ಚರಿಕೆ. ಪ್ರತಿ ಗುಂಟೆಗೆ ಅವ್ರು 80,000 ರೂಪಾಯಿ ಹೇಳತ್ತಾರ. ನಮ್ದ ಒಂದು ಗುಂಟೆಗೆ 10 ಲಕ್ಷ ರೂಪಾಯಿ ಕಿಮ್ಮತ್ ಆಕತಿ, 20 ಲಕ್ಷ ರೂಪಾಯಿ ಕಿಮ್ಮತ್ ಆಗ್ತತಿ. ಅದೇನು ಕಿಮ್ಮತ್ ಆಕತಿ, ಏನು ವ್ಯಾಲ್ಯೂಯೇಷನ್ ಆಕತಿ, ಕೊಟ್ರೆ ಭೂಮಿ ಕೊಡವ್ರ, ಇಲ್ಲ ಅಂದ್ರೆ ಭೂಮಿ ಕೊಡುದಿಲ್ಲ.